ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಲ್ಜರ್ ಸೋಮು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನೈತೆ ಅಂತಂದ್ರೆ SSC GD ಮತ್ತು BSF ಟ್ರೇಡ್ಸ್ಮನ್, SSP ಟ್ರೇಡ್ಸ್ಮನ್ ಟೋಟಲ್ಲಾಗಿ CRP ಬಂತು, ITBP ಬಂತು, CISF ಬಂತು. ಯಾರ್ಯಾರೆಲ್ಲ ಏನು ಅಪ್ಲಿಕೇಶನ್ ಹಾಕಿದ್ರಲ್ಲ ಅವ್ರಿಗೆಲ್ಲ ಯೂಸ್ಫುಲ್ ಆಗುವಂಥ ವಿಡಿಯೋ. ಏನಪ್ಪ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದಾವೆ. ಏನಂತಂದರೆ, ಮುಂಚೆ ಎಲ್ಲ ನಾವು ಈ ಪ್ಯಾರಾಮಿಲಿಟ್ರಿ ಫೋರ್ಸನ್ನೆಲ್ಲ ಇಲೆಕ್ಷನ್ ಡ್ಯೂಟಿಗೆ ಮತ್ತೇನಾದರೂ ಗದ್ದಲದು ಆದ್ರೆ, ಯಾವುದೇ ಆಂತರಿಕ ಗದ್ದಲಗಳಾದ್ರೆ ಅಲ್ಲೆಲ್ಲ ಡ್ಯೂಟಿಗೆ ಹೋಗ್ತಾಯಿದ್ವಿ. ಸೊ ಇವಾಗ ಏನಾಗೈತಿ, ಅದನ್ನು ತೆಗೆದು ಹಾಕಬೇಕಂತೇಳಿ ವಿಚಾರ ಮಾಡಿದ್ದಾರೆ. ಯಾಕಂತಂದ್ರೆ ಅಲ್ಲೆಲ್ಲ ಡ್ಯೂಟಿಗೆ ಹೋದ್ರೆ ಏನು ಬಾರ್ಡ್ರ್ ಲೂಸ್ ಆಗ್ತೈತಿ, ಹೊರಗಡೆಯಿಂದ ಜನ ಬಂದು ಹೋಗ್ಕೋತಾರೆ ದೇಶದ ಒಳಗಡೆ ಅಂಥೇಳಿ ತಿಳ್ಕೊಂಡು ಇದಕ್ಕೆ ಸಂಬಂಧಪಟ್ಟಾಗೆ ಬಾರ್ಡ್ರನ್ನು ಯಾವತ್ತೂ ಖಾಲಿ ಮಾಡಬಾರ್ದು ಅಂತ ತಿಳ್ಕೊಂಡು ಸ್ಟೇಟ್ ಪೊಲೀಸ ಮತ್ತು CRPFದವ್ರು ಏನೋ ಬಂದರು, ಇಲೆಕ್ಷನ್ ಬಂತು ಏನೋ ಬಂದರು, ಸ್ಟೇಟ್ ಪೊಲೀಸ ಮತ್ತು CRPFದವ್ರು ಅಲ್ಲಿ ಮುಂದೆ ನಿಂತು ಇದನ್ನು ಮಾಡಬೇಕಂತ ಹೇಳಿದ್ದಾರೆ. ಮುಂಚೆ ಎಲ್ಲ ಕರೆಸಿದ್ರು, BSF, ITBP, CRPF ಇವ್ರನ್ನೆಲ್ಲ ಕರೆಸಿದ್ರು. ಆದ್ರೆ ಇನ್ಮೇಲೆ ಓನ್ಲಿ CRPFದವ್ರು ಮಾತ್ರ ಹೋಗ್ತಾರೆ. ಇದನ್ನು ಹೇಳೋದು ಯಾಕಂತಂದರೆ, ಒಂದು CRPFದ ವೇಕೆನ್ಸಿಗಳನ್ನು ಹೆಚ್ಚು ಮಾಡ್ಬೇಕಾಗ್ತೈತಿ. ಈಗ ಆಲ್ರೆಡಿ ಏನೈತಿ ಅದಕ್ಕಿಂತ ಅದರೊಳಗೆ ಇಟ್ಕೊಂಡು ಎಲ್ಲ ಕಡೆ ಡ್ಯೂಟಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ CRPFದ ವೇಕೆನ್ಸಿಗಳು ಜಾಸ್ತಿ ಆಗೋ ಚಾನ್ಸ್ ಐತಿ. ಯಾಕಂದರೆ BSF ಹೊರಗಡೆ ಹೋಗ್ತಿತ್ತು, ITBP ಅವ್ರು ಬರ್ತಿದ್ರು, SSBದವ್ರು ಬರ್ತಿದ್ರು. ಇನ್ನು ಮುಂದೆ ಅವ್ರು ಯಾರು ಬರ್ಲಿಕ್ಕಂತಂದ್ರೆ ಅಲ್ಲಿ ಬೇಕಾದಂಥ ವೇಕೆನ್ಸಿಗಳನ್ನು CRPFದೊಳಗೆ ತುಂಬ್ಕೋಬೇಕಾಗತ್ತೆ. ಸೊ ಹಾಗಾಗಿ CRPFದ ವೇಕೆನ್ಸಿಗಳು ಹೆಚ್ಚಾಗೋದು 1 ಅಥವಾ 2 ವರ್ಷದ ಒಳಗಡೆ ಟೈಮಿಂಗ್ ತೊಗೊಂಡಿದ್ದಾರೆ ಅವರು. ಇದೆಲ್ಲ ಅಂದರೆ ಒಂದು ನ್ಯೂಸ್ ಪೇಪರ್ ಒಳಗೆ ಬಂದಂಥ ಇನ್ಫಾರ್ಮೇಷನ್. ನೋಡ್ಬೋದು ನೀವು ಡಿಸ್ಪ್ಲೇ ಒಳಗೆ. BSF, ITBP, SSB ಇವೆಲ್ಲ ಏನು ಹೋಗ್ತಿದ್ದು ಇವುಗಳನ್ನು ಇನ್ನು ಮುಂದೆ ಕಳಿಸೋದಿಲ್ಲ ಅಂತ ಹೇಳಿದ್ದಾರೆ. BSF ಬಾರ್ಡ್ರ್ ಎಲ್ಲಂತಂದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ, ITBP ಟಿಬೆಟ್ ಮತ್ತು ಚೈನಾ, SSB ಭೂತಾನ ಮತ್ತು ಟಿಬೆಟ್, ನೇಪಾಳ. ಈ 3 ಬಾರ್ಡ್ರ್ ಒಳಗೆ ಡ್ಯೂಟಿ ಮಾಡುವಂಥ ಫೋರ್ಸ್ಗಳು. ಸೊ ಅದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನೀವು ಯಾವ ಥರ ಡ್ಯೂಟಿ ನಿಮಗೆ ಬೇಕು ಅನ್ಕೊತೀರಿ ಅದೇ ಥರ ಅಪ್ಲಿಕೇಶನ್ ಹಾಕಿರಿ. ಇವಾಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರಿ, ಇವಾಗೇನು ಮಾಡೋಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್ ಟೈಮ್ ನೀವು ಏನು ಅಪ್ಲಿಕೇಶನ್ ಹಾಕ್ತಿರಲ್ಲ, ಯಾವ ಪೋರ್ಷನ್ ನೀವು ಒಳ್ಳೇದಂದ್ರೆ ಎಲ್ಲ ಒಳ್ಳೆಯದು, ಅದು ಡ್ಯೂಟಿ ಒಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾವೆ. ಸೊ ಹಾಗಾಗಿ ಯಾವುದು ಡ್ಯೂಟಿ ನಿಮಗೆ ಇಷ್ಟ ಆಗ್ತೈತಿ ಅದನ್ನು ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋದ್ನಾಗ ಟಿಕ್ ಮಾಡಿರಿ. ಇಲ್ಲ ಅಂತಂದ್ರೆ ಈಗ ಆಲ್ರೆಡಿ ಇನ್ನೊಂದು ನ್ಯೂಸ್ ಬಂದೈತಿ. CRPF ಮತ್ತು BSFದೊಳಗೆ ಆಲ್ರೆಡಿ 23,000 ವೇಕೆನ್ಸಿಗಳು ಖಾಲಿಯಾಗಿದ್ದಾವೆ. ಅಂದರೆ ರಿಸೈನ್ ಮಾಡ್ಕೆಟ ಹೊಸ್ದಾಗಿ ಬರುವ ಹುಡುಗರೆಲ್ಲ ಕೂಡ ರಿಸೈನ್ ಮಾಡಿ ಮನೆಗೆ ಹೋಗ್ತಾ ಇದ್ದಾರೆ. ಡ್ಯೂಟಿ ಮತ್ತು ಅಲ್ಲಿ ಫ್ಯಾಮ್ಲಿಯಿಂದ ದೂರ ಇರೋದಂತೇನೋ ನ್ಯೂಸ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಏನು ಪೂರ ಕ್ಲಿಯರಾಗಿ ತಿಳ್ಕೊಂಡು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಹಾಗಾಗಿ ಈ ವಿಡಿಯೋದ ಫೈನಲಾಗಿ ಹೇಳೋದೇನಂತಂದರೆ, ನೀವು ಅಪ್ಲಿಕೇಶನ್ ಹಾಕೋದ್ನಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿರಿ. ನಿಮಗೆ ಯಾವ ಜಾಬ್ ಇಷ್ಟ ಅದಕ್ಕೆ ಸೆಲೆಕ್ಟ್ ಆಗೋ ಥರನ ನೀವು ಹಾಕಿರಿ. ಮುಂದೆ ಬಂದು ಪಶ್ಚಾತ್ತಾಪ ಪಟ್ಟು ಇಲ್ಲ ಇದು ನೌಕರಿ ನನಗೆ ಇಷ್ಟ ಇಲ್ಲ ಅಂತ ಬಿಟ್ಟು ಬರೋಕ್ಕಿಂತ ಮುಂಚೆನೇ ಅದ್ರ ಬಗ್ಗೆ ತಿಳ್ಕೊಂಡು ಬಂದುಬಿಟ್ರೆ ಭಾಳ ಚೆನ್ನಾಗಿರ್ತೈತಿ. ಸೊ ಹಾಗಾಗಿ ಏನೋ ನಿಮಗೆ ಸಮಸ್ಯೆ ಐತೆ ಅಂತಂದರೆ, ಮತ್ತೇನಾದರೂ ತಿಳಿಲಿಲ್ಲ ಅಂತಂದರೆ ನನಗೆ ಕಾಲ್ ಮಾಡಿರಿ. ನಂಬರ್ ಕೊಟ್ಟಿರ್ತೇನೆ ಕೆಳಗಡೆ, ಅದಕ್ಕೆ ಕಾಲ್ ಮಾಡಿರಿ. ಆದರೆ ಅನಾವಶ್ಯಕ ಕಾಲ್ ಮಾಡೋಕ್ಕೆ ಹೋಗ್ಬೇಡ್ರಿ. ಏನೋ ಸಮಸ್ಯೆಗಳು ಅಂತಂದ್ರೆ, ನಿಮಗೆ ಪರ್ಸ್ನಲ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಏನೋ ತಿಳಿಯುತ್ತಿಲ್ಲ ಅಂತಂದರೆ ಅಷ್ಟೇ ಮಾತ್ರ ಕಾಲ್ ಮಾಡಿರಿ. ಓಕೆ ದೋಸ್ತು, ಮತ್ತು ನೆಕ್ಸ್ಟ್ ವಿಡಿಯೋದಾಗ ಇನ್ಫಾರ್ಮೇಷನ್ ಇನ್ನೊಂದು ಐತಿ. 23,000 ವೇಕೆನ್ಸಿಗಳು ಖಾಲಿ ಇದ್ದಿದ್ದು ಅದಕ್ಕೆ ಸಂಬಂಧಪಟ್ಟ ಮಾಡ್ತೀನಿ. ಓಕೆ, ಬಾಯ್.